ಮುತ್ತಿನ ಹೊಳಪು ಕಣ್ಣಿಗೆ ತಂಪು ಕೊಡುತ್ತದೆ ಅಂತಹ ಹೆಸರಿಟ್ಟ ಪರ್ಲ್ ಶೈನ್ ವಸತಿಗೃಹ ಗೋಕರ್ಣದ ಪ್ರತಿಷ್ಠೆಗೆ ಮುಕುಟವಾಗಲಿ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ನುಡಿದರು. ಸೋಮವಾರ ಗೋಕರ್ಣ ಮುಖ್ಯ ರಸ್ತೆಯ ಬಳಿ ನಿರ್ಮಾಣವಾದ ನೂತನ ಪರ್ಲ್ ಶೈನ್ ವಸತಿಗೃಹ ಉದ್ಘಾಟನೆಗೊಳಿಸಿ ಬಳಿಕ ಆಶೀರ್ವಚನ ನೀಡಿದ ಅವರು, ಯಾವುದೇ ಒಳ್ಳೆಯ ಕೆಲಸದಲ್ಲಿ ಮುನ್ನುಗ್ಗುವ ಧೈರ್ಯ ಸಾಹವಿದ್ರೆ ಸಾಧನೆ ಮಾಡಬಹುದು ಎನ್ನುವುದನ್ನ ಮಂಜುನಾಥ್ ಜನ್ನು ಸಾಧಿಸಿ ತೋರಿಸಿದ್ದಾರೆ. ಅಡೆತಡೆಗಳು ಸಾಕಷ್ಟು ಬರುತ್ತದೆ, ಅದನ್ನ ಹಿಮ್ಮೆಟ್ಟಿ ನಡೆಯಬೇಕು ಎಂದ ಶ್ರೀಗಳು ಮಂಜುನಾಥ್ ಜನ್ನು ಅವರ ಉದ್ಯಮ ಒಳಿತಾಗುವ ಜೊತೆಗೆ ಸಮಾಜಕ್ಕೂ ಅವರ ಸೇವೆ ಹೆಚ್ಚು ಸಿಗಲಿ ಎಂದು ಆಶೀರ್ವದಿಸಿದರು. ಏನು ಕಾರಣ ಇಲ್ಲ. ಒಂದು ದೊಡ್ಡ ಕೆಲಸಕ್ಕೆ ಜನ ಬಂದು ನಾವು ಜೊತೆಗಿರೋಣ, ಆಶೀರ್ವಾದ ಮಾಡೋಣ, ಇನ್ನೊಂದು ಇಷ್ಟೇ ಭಾವ. ಆದರೆ ನಮಗೊಂದು ದೊಡ್ಡ ಲಾಭ ಇತ್ತು. ಜನರಿಗೂ ನಮಗೂ ಸುಮಾರು ಸಮಾಜಗಳಿಗೆ ಈ ಸಮಯ ನಿಶ್ಚಯ ನಾವು ಬಂದಲ್ಲ, ಇದೊಂದು ದೊಡ್ಡ ಲಾಭ ಆಯಿತು. ನಮಗೆ ದೊಡ್ಡ ಲಾಭ ಏನಂದರೆ ಕರ್ಕಿ ಗುರುಗಳು ನಮ್ಮ ಜೊತೆ ಸಿಕ್ಕಿದ್ರು. ಇವತ್ತು ನಿಜವಾಗ ಹೇಳ್ತಾರೆ, ಇದು ಔಪಚಾರಿಕತೆಯ ಮಾತಲ್ಲ, ಇಲ್ಲಿಂದ ಮೇಲೆ ಮಾತಾಡೋದು ಆ ಥರದ್ದಲ್ಲ. ಇದು ಹೃದಯದಿಂದ ಮಾತಾಡುವಂಥದ್ದು. ನಮಗೆ ಕರ್ಕಿ ಗುರುಗಳ ಜೊತೆ ಒಂದು ಸಮಾಗಮ ಮಾಡಿತು, ಜೊತೆ ಒಂದು ಸ್ವಲ್ಪ ಸಮಯ ಕೊಡ್ತಕ್ಕಂಥ ಸಂದರ್ಭ ಬಂತಲ್ಲ, ಇದು ಇವತ್ತಿನ ಲಾಭ ತಗೊಂಡಿದೆ. ಈ ಬರೋಕ್ಕಿಂತ ಮೊದಲೇ ಕರ್ಕಿ ಶ್ರೀ ಜ್ಞಾನೇಶ್ವರಿ ದೈವಜ್ಞ ಬ್ರಾಹ್ಮಣ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿ, ಒಳ್ಳೆಯ ಕಾರ್ಯದಲ್ಲಿ ನಾವು ತೊಡಗಿಕೊಂಡ್ರೆ ಭಗವಂತ ನಮಗೆ ಶ್ರೇಯಸ್ಸನ್ನ ನೀಡ್ತಾನೆ, ಅದರಂತೆ ನಾವು ಸದಾ ಸಮಾಜಮುಖಿಯಾಗಿ ಜೀವನ ನಡೆಸಬೇಕೆಂದು ನುಡಿದರು. ತೊಂದರೆಗಳು ಸಹಜವಾಗಿ ಬರ್ತಾ ಹೋಗ್ತವೆ. ಆದರೆ ಬಂದಂತಹ ಎಲ್ಲಗಳನ್ನು ಮೆಟ್ಟು ನಿಂತಿ ಸಾಧಿಸೋದೇನಿದೆ ಅದು ಸುಲಭವಾಗಿ ಎಲ್ಲರೂ ಕೂಡ ಸಾಧ್ಯವಿಲ್ಲ. ನಮ್ಮ ಶ್ವೇತ ಸೂರಜ್ ಸೋನಿಯವರು ಹೇಳಂಗೆ ಛಲ ಬೇಕು, ಛಲವನ್ನಿರಿಸುವಂತಹ ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯವನ್ನ ಶ್ರೀಗಳು ಹೊಂದಿದ್ದಾರೆ. ಹೀಗಾಗಿ 3 ವರ್ಷಗಳಲ್ಲಿ ತುಂಬಾ ಸುಂದರವಾದಂತಹ ಈ ಸಂಕೇತವನ್ನ ಪೂರೈಸಿ ಇವತ್ತು ಉದ್ಘಾಟನೆ ಮಾಡಿದೆ ಅಂತ ಹೇಳಿಬಿಟ್ರೆ ಅದಕ್ಕೆ ಛಲ, ಬಲ ಮತ್ತು ಗುರುಗಳ ಅನುಗ್ರಹ ಅವರಿಗೆ ಸಿಕ್ಕಿದೆ ತಿಳಲಿಕ್ಕೆ ತುಂಬಾ ಸಂತೋಷ. ಜೆಡಿಎಸ್ ಪಕ್ಷದ ಪ್ರಮುಖ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಪ್ರವಾಸಿ ತಾಣದಲ್ಲಿ ವಸತಿ ಗೃಹಗಳು ಸಾಕಷ್ಟಿದೆ, ಆದರೆ ಈ ನೂತನ ಸುಸಜ್ಜಿತ ಕಟ್ಟಡ ಹೊಸ ಅನುಭವದ ಜೊತೆ ಉತ್ತಮ ಸೇವೆ ನೀಡಿ ವಿಶೇಷವಾಗಿ ಗುರುತಿಸುವಂತಾಗಲಿ ಎಂದು ಆಶಿಸಿ ಶುಭ ಕೋರಿದ್ರು. ಇದು 7ರಿಂದ 15,000 100% ಬರುವಂಥ ದಿನದಲ್ಲಿ ಆ ಕ್ವಾಲಿಟಿ, ಆ ಒಂದು ಕಾಂಪಿಟೇಷನ್ ತಗೊಳ್ಳುವಂಥ ಸ್ಟ್ರಾಟಜಿ ಮಾಡೋದು ಭಾಳ ಬೇಕಾಗ್ತದೆ, ಭಾಳ ಇಂಪಾರ್ಟೆಂಟ್. ಹಾಗಾಗಿ ಜನ ಸಿಲೆಕ್ಷನ್ ಭಾಳ ಚೆನ್ನಾಗಿದೆ, ಒಳ್ಳೆ ಅನುಭವ ಕೊಡುವಂಥ ಪ್ರಯತ್ನ ಮಾಡಿದರೆ ನಮಗೆ 100% ವಿಶ್ವಾಸ ಇದೆ ಈ ಒಂದು ಉದ್ಯಮ ನಿಮ್ಗೆ ಸಕ್ಸಸ್ ಆಗ್ತದೆ. ಇದೇ ಸಂದರ್ಭದಲ್ಲಿ ಕಟ್ಟಡದ ಇಂಜಿನಿಯರ್ ಶ್ರೀನಿವಾಸ್ ನಾಯಕ್ ಹಾಗೂ ಉಳಿದ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಪಾದ್ ಶೇಟ್ ದಂಪತಿಗಳು ಶ್ರೀಗಳಿಗೆ ಫಲ ಸಮರ್ಪಿಸಿದ್ರು. ವೈಭವ್ ಪ್ರೀತಂ ಮತ್ತಿತರರು ನಿರ್ವಹಿಸಿದ್ರು. ಕಟ್ಟಡದ ಮಾಲಕ ಮಂಜುನಾಥ್ ಜನ್ನು ಸ್ವಾಗತಿಸಿದ್ರು. ಪ್ರಶಾಂತ್ ಮೂಡಲಮನೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಮಂಜುನಾಥ್ ಜನ್ನು ಕುಟುಂಬದವರು ಹಾಗೂ ವಿವಿಧ ಪಕ್ಷದ ಮುಖಂಡರು, ಊರಿನ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಶುಭ ಕೋರಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಉತ್ತರ ಕನ್ನಡ ಜಿಲ್ಲೆಯು ವೈವಿಧ್ಯಮಯ ಶ್ರೀಮಂತ ಸಾಂಸ್ಕೃತಿಕ ಹಿರಿಮೆಯನ್ನ ಹೊಂದಿರುವ ಜಿಲ್ಲೆಯಾಗಿದೆ. ಆಲೆಮನೆ ಹಬ್ಬದ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ತಿಳಿಸುತ್ತಿರುವ ಕಾರ್ಯ ಉತ್ತಮವಾದುದು ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದರು. ಶ್ರೀಕಾಂತ್ ಶೆಟ್ಟಿ ನೇತೃತ್ವದಲ್ಲಿ ಆಯೋಜಿಸಲಾದ ಗುಳ್ಳಾಪುರ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉತ್ತಮ ಸಂಘಟನೆಯ ಮೂಲಕ ಸುಂದರವಾದ ಆಲೆಮನೆ ಹಬ್ಬವನ್ನ ಆಯೋಜಿಸಿದ್ದೀರಿ ಎಂದು ಹೇಳಿದರು. ಈ ಭಾಗದಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮುಂತಾದ ಸಾಂಬಾರು ಪದಾರ್ಥಗಳನ್ನ ಹೆಚ್ಚೆಚ್ಚು ಬೆಳೆಯಲಾಗುತ್ತದೆ. ಆದರೆ ಇಲ್ಲಿ ಬೆಳೆ ಬೆಳೆದು ಬೇರೆ ಜಿಲ್ಲೆಗೆ ಸಂಸ್ಕರಣೆಗಾಗಿ ಕಳುಹಿಸಲಾಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳಿಗೆ ಇಲ್ಲಿಯೇ ಸಂಸ್ಕರಣಾ ಘಟಕಗಳು ಆಗಬೇಕಿದೆ. ಇದರಿಂದ ಕೃಷಿಕರಿಗೂ ಉತ್ತಮ ಆದಾಯ ಸಿಗಲಿದೆ. ಸಂಸ್ಕರಣಾ ಘಟಕಗಳಿಗೆ ಅವಕಾಶಗಳಿದ್ದು ಸರ್ಕಾರದಿಂದ ಸಬ್ಸಿಡಿ, ಸಾಲ ಸೌಲಭ್ಯಗಳು ಲಭ್ಯವಿದ್ದು ಈ ಬಗ್ಗೆ ಗ್ರಾಮ ಪಂಚಾಯತ್ಗಳು ತಿಳಿದು ಜನರಿಗೆ ಮಾಹಿತಿ ನೀಡುವ ಕೆಲಸ ಮಾಡಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಲ್ಚರಲ್ ಆಕ್ಟಿವಿಟೀಸ್ ಇರುವಾಗ, ಸಂಸ್ಕೃತಿ ಇರುವಾಗ ಅದನ್ನು ನಾವು ಶೋಕೇಸ್ ಮಾಡಬೇಕು. ಮತ್ತೆ ಅದನ್ನು ನಮ್ಮ ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಗೆ ಅವ್ರಿಗೂ ಗೊತ್ತಾಗಬೇಕು ನಮ್ದು ಎಷ್ಟು ರಿಚ್ ಕಲ್ಚರ್ ಇರುವ ಒಂದು ಜಿಲ್ಲೆ ಇದು, ಈ ಒಂದು ಸಂಸ್ಕೃತಿಯನ್ನು ಮುಂದೆ ತಗೋಬೇಕು ಅಂತ ನಮ್ಮ ಮಕ್ಕಳಿಗೂ ಕೂಡ ಗೊತ್ತಾಗಬೇಕು. ಈ ತರ ಉತ್ಸವದಲ್ಲಿ ಇದು ಆಗುತ್ತೆ. ನೋಡ್ತೀವಿ ಸಾಕಷ್ಟು ಫೀಲ್ಡ್ ಅಲ್ಲಿ ಅಡಿಕೆ, ಬಾಳೆಹಣ್ಣು, ಪೆಪ್ಪರ್ ಮತ್ತೆ ಕೆಲವೊಂದು ಸ್ಪೈಸಸ್ ಇದೆಲ್ಲ ಬೆಳೀತಾ ಇದ್ದೀರಾ. ಒಂದು ಏನಂದ್ರೆ ನಾವು ಇಷ್ಟೆಲ್ಲ ಬೆಳೆ ಬೆಳೀತೀವಿ, ಎಲ್ಲ ನಾವು ತಗೊಂಡು ಬೇರೆ ಜಿಲ್ಲೆಗೆ ಕಳಿಸ್ತಾ ಇದೀವಿ. ಯಾವುದು ಪ್ರಾಸೆಸಿಂಗ್ ನಮ್ಮ
ನಮ್ಮ ಜಿಲ್ಲೆನಲ್ಲಿ ಮಾಡ್ತಾ ಇಲ್ಲ. ಪೆಪ್ಪರ್ ನಾವು ಕಲ್ಟಿವೇಶನ್ ಮಾಡಿದ್ರು ಮಂಗಳೂರಿಗೆ ಕಳಿಸ್ತಾ ಇದೀವಿ, ಡ್ರೈ ಮಾಡೋದು ಮುಂದಿನ ಪ್ರಾಸೆಸ್ಗೆ ಅಲ್ಲಿ ಕಳಿಸ್ತಾ ಇದೀವಿ. ಇಲ್ಲಿ ತಾವು ಎಲ್ಲರೂ ಸುಮಾರು FPOs ಇದೆ, ಫಾರ್ಮರ್ಸ್ ಇದ್ದೀರಾ, ಸ್ವಲ್ಪ ಮುಂದೆ ಬರಬೇಕು. ಸಾಕಷ್ಟು ಸ್ಕೀಮ್ಸ್ ಇದೆ ಗವರ್ಮೆಂಟ್ ಅಲ್ಲಿ ತಮಗೆ ಲೋನ್ ಕೊಡೋದಕ್ಕೆ, ಸಬ್ಸಿಡಿ ಕೊಡೋದಕ್ಕೆ ಎಲ್ಲ. ಪ್ರಾಸೆಸಿಂಗ್ ನಮ್ಮ ಜಿಲ್ಲೆನಲ್ಲಿ ಆಗಿದ್ರೆ ನಮಗೆ ಇನ್ನೂ ಕೂಡ ಜಾಸ್ತಿ ಬೆನಿಫಿಟ್ ನಮ್ಮ ಜಿಲ್ಲೆಗೆ ಸಿಗುತ್ತದೆ, ಇನ್ನೂ ಕೂಡ ಜಾಸ್ತಿ ಇನ್ಕಮ್ ನಮ್ಮವರಿಗೆ ಜನರೇಷನ್ ಮಾಡಬಹುದು. ಸೊ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿ ಇರುವವರು ಕೂಡ ನಮ್ಮ ಗ್ರಾಮ ಪಂಚಾಯತಿಂದನೂ ಕೂಡ ಸಪೋರ್ಟ್ ಮಾಡಬೇಕು, ಜನರಿಗೆ ತಿಳಿದು ಹೇಳಬೇಕಾಗುತ್ತೆ. ಶ್ರೀಕಾಂತ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇದೇ ಮೊದಲ ಬಾರಿಗೆ ನಮ್ಮೂರಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿರುವುದು ಅತೀವ ಸಂತಸ ತಂದಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳು ಕಬ್ಬಿನ ಹಾಲಿನಿಂದ ತಯಾರಿಸುವ ಆಹಾರ ಹಾಗೂ ಸಿಹಿ ತಿನಿಸುಗಳ ತಯಾರಿಕೆ ಪ್ರಾತ್ಯಕ್ಷಿಕೆಯನ್ನ ವೀಕ್ಷಿಸಿದ್ರು. ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವ್ಯಾಪಾರ ಮಳಿಗೆ ಪ್ರದರ್ಶನ, ಮಾರಾಟ, ಉಪನ್ಯಾಸ, ಸ್ವರಝೇಂಕಾರ, ಕೀರ್ತನೆ ಮುಂತಾದ ಕಾರ್ಯಕ್ರಮಗಳು ನಡೆದವು. ಸಮಾರೋಪ ಸಮಾರಂಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್, ಯುವ ನಾಯಕ ವಿವೇಕ್ ಹೆಬ್ಬಾರ್ ಹಾಗೂ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಾಂಪ್ರದಾಯಿಕ ಕಬ್ಬು ಬೆಳೆಗಾರ ಕೈಗಡಿಯ ಕೃಷ್ಣ ಒಡ್ಡ ಕುಣಬಿಯವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅಕ್ಷಯ್ ಶೆಟ್ಟಿ, ರಾಮನ್ಗುಳಿ. ಬಸವ ತತ್ವ, ವಚನ, ಸಂಸ್ಕೃತಿ, ಶರಣರ ಹೋರಾಟದ ಬಗ್ಗೆ ನಮ್ಮ ಸರ್ಕಾರಕ್ಕೆ ಪೂರ್ಣ ಬದ್ಧತೆ ಇದ್ದು, ಪೂಜ್ಯರ ಬೇಡಿಕೆಗಳಲ್ಲಿ ಸಾಧ್ಯ ಇರುವವುಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು. ಕಾವೇರಿ ನಿವಾಸದಲ್ಲಿ ತಮ್ಮನ್ನ ಭೇಟಿಯಾದ ಲಿಂಗಾಯತ ಸ್ವಾಮೀಜಿಗಳು, ಸಚಿವರು, ಶಾಸಕರು, ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿದರು. ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗ ಬಸವ ಜಯಂತಿಯಂದೇ ಪ್ರಮಾಣವಚನ ಸ್ವೀಕರಿಸಿದೆ. ಬಸವಣ್ಣನವರ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದ್ದು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಎಂದರು. ಬಸವಣ್ಣನವರ ವಿಚಾರ ಮತ್ತು ಹೋರಾಟ ಜಾತ್ಯತೀತ ಸಮಾಜ ನಿರ್ಮಾಣಕ್ಕೆ ಪೂರಕ. ಜಾತಿವಾದಿ ಪಟ್ಟಭದ್ರರಿಗೆ ಬಸವಣ್ಣನವರ ವಿಚಾರಗಳು ಹಿಡಿಸಲ್ಲ. ಪಟ್ಟಭದ್ರರು ಬಹಿರಂಗವಾಗಿ ಬಸವಣ್ಣನವರನ್ನ ವಿರೋಧಿಸಲು ಸಾಧ್ಯವಿಲ್ಲ. ಅದಕ್ಕೆ ಆಂತರಿಕವಾಗಿ ವಿರೋಧಿಸುತ್ತಿದ್ದಾರೆ ಎಂದರು. ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿ ಬೇರೂರಿದೆ. ಇದಕ್ಕೆ ಪಟ್ಟಭದ್ರರು ನೀರು, ಗೊಬ್ಬರ ಹಾಕ್ತಿದ್ದಾರೆ. ಜಾತ್ಯತೀತ ಸಮಸಮಾಜ ನಿರ್ಮಾಣ ಮಾಡಲು ಬಸವಣ್ಣನವರ ಹೋರಾಟ ಪೂರಕ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಜಾತಿ ಜಡತ್ವ, ಆರ್ಥಿಕ ಜಡತ್ವ ಇರುವ ಸಮಾಜದಲ್ಲಿ ಚಲನೆ ಸಾಧ್ಯವಿಲ್ಲ. ಬಸವಣ್ಣನವರ ವಿಚಾರಗಳೇ ಅಂಬೇಡ್ಕರ್ ವಿಚಾರಗಳಾಗಿದ್ದು ಇವೆಲ್ಲವೂ ಸಂವಿಧಾನದಲ್ಲಿ ಅಡಕವಾಗಿದೆ ಎಂದರು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಕಾಂಗ್ರೆಸ್ ಸರ್ಕಾರ ಎಂದರು. ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿತರಾಗಿರುವ ವಿಶ್ವಗುರು ಬಸವೇಶ್ವರರ ವಿಚಾರಧಾರೆಯನ್ನ ಪರಿಣಾಮಕಾರಿಯಾಗಿ ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಈ ವರ್ಷದ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ನೀಡುವ ಜೊತೆಗೆ ಮುಂದಿನ 4 ವರ್ಷಗಳ ಬಜೆಟ್ನಲ್ಲಿ ತಲಾ 100 ಕೋಟಿಯಂತೆ ಒಟ್ಟು 500 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ಮುಖ್ಯಮಂತ್ರಿ ಭೇಟಿಗೂ ಮುನ್ನ ಈ ಸಂಬಂಧ ಕೈಗಾರಿಕಾ ಸಚಿವ ಎಂಬಿ ಪಾಟೀಲರ ರೇಸ್ ಕೋರ್ಸ್ ರಸ್ತೆಯ ಅಧಿಕೃತ ನಿವಾಸದಲ್ಲಿ ಬೆಳಿಗ್ಗೆ ಮಠಾಧೀಶರು, ಸಮುದಾಯದ ಸಚಿವರು, ಶಾಸಕರು ಸಭೆ ನಡೆಸಿದ್ರು. ರಾಜ್ಯದೆಲ್ಲೆಡೆಯಿಂದ ಆಗಮಿಸಿದ್ದ ಸಮುದಾಯದ ಸ್ವಾಮೀಜಿಗಳು, ಶಾಸಕರು, ಮಾಜಿ ಶಾಸಕರು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡು ಚರ್ಚಿಸಿದ್ರು. ನಂತರ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸ ಕಾವೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು. ಎಲ್ಲಾ ಶರಣರ ಜನ್ಮಸ್ಥಳ, ಐಕ್ಯ ಸ್ಥಳ ಹಾಗೂ ಇತರೆ ಸ್ಮಾರಕಗಳ ರಕ್ಷಣೆಗಾಗಿ ಪ್ರತ್ಯೇಕ ಶರಣ ಸ್ಮಾರಕ ರಕ್ಷಣೆ ಪ್ರಾಧಿಕಾರ ರಚಿಸಬೇಕು. ಬಸವ ಕಲ್ಯಾಣದಲ್ಲಿ ನಿರ್ಮಿಸುತ್ತಿರುವ ಅನುಭವ ಮಂಟಪದ ಸದ್ಬಳಕೆಯಾಗಲು ಅಲ್ಲಿಗೆ ವಚನ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಆರಂಭಿಸಬೇಕು. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಭವನ ನಿರ್ಮಿಸಿ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.